ಬಂಧುಗಳೇ ನಮಸ್ಕಾರ. ಯಾವಾಗ ಬಂದ್ರಿ? ಬನ್ನಿ, ಇವತ್ತು ನಿಮಗೆ ಒಂದು ಮುಖ್ಯವಾದ ವಿಷಯ ಬಗ್ಗೆ ಹೇಳೋಣ. ಅದಕ್ಕಿಂತ ಮುಂಚೆ ಇಂಡಿಯಾ 360 ವ್ಯೂ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾವು ಅಬ್ದುಲ್ ಕಲಾಂ ಟ್ರಸ್ಟ್ ಇಂದ ಇವತ್ತು ಏನ್ ನಡೀತೈತೆ ಅನ್ನೋದನ್ನ ಕೆಲವು ವಿಷಯಗಳನ್ನ ನಾವು ನಿಮ್ಮ ಮುಂದೆ ಮಾತಾಡೋಣ. ಈ ಚಿನ್ನದ ವ್ಯಾಪಾರಿಗಳನ್ನ ನಾವು ಏನೋ ಭಾರಿ ದುಡ್ಡು ಮಾಡಿರೋರು, ತುಂಬಾನೇ ಶ್ರೀಮಂತರು ಅಂತ ತಿಳ್ಕೊಂಡಿರ್ಬೋದು. ಬಟ್ ಅವ್ರು ಇರ್ಬೋದು, ಬಟ್ ಅಲ್ಲಿ ಕುಶಲ ಕಾರ್ಮಿಕರು ಕೆಲಸ ಮಾಡ್ತಿದಾರಲ್ಲ, ಅವ್ರ ಬಗ್ಗೆ ನಾವು ಮಾತಾಡ್ಲೇಬೇಕಲ್ವಾ? ಪಾಪ ಅವ್ರದ್ದು ಜೀವನ ಯಾವ ರೀತಿ ಮಟ್ಟದಲ್ಲಿ ಐತೆ ಅಂದ್ರೆ ಇವತ್ತು ನಾವು ತಿಳ್ಕೊಬೇಕಾಗತ್ತೆ. ನಮ್ಮ ದೇಶದಲ್ಲಿ ಒಂದು 50 ಲಕ್ಷ ಜನ ಇದಾರಂತೆ. ಸೊ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೋಲಿಕೆ ಮಾಡಿದ್ರೆ ಒಂದು 2-3 ಲಕ್ಷ ಜನ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಅವ್ರ ಜೀವನ ಏನ್ ನಡೀತೈತೆ, ಹೇಗ್ ನಡೀತೈತೆ? ಯಾಕಂದ್ರೆ ಅವ್ರಿಗೆ ಬೇರೆಯವ್ರ ತರ ಏನು ಮಂತ್ಲಿ ಇನ್ಕಮ್ ಆಗ್ಲಿ, ಸಂಬಳ ಆಗ್ಲಿ ಆ ತರ ಎಲ್ಲ ಬರಲ್ಲ, ಸರಿನಾ? ಅವರೆಲ್ಲ ಕಂಪ್ಲೀಟ್ ಚಿನ್ನದ ವ್ಯಾಪಾರ, ಅವ್ರ ಕುಶಲ ಕಾರ್ಮಿಕರಾಗಿರೋದ್ರಿಂದ ಅವ್ರ ಡಿಸೈನ್ ಮೇಲೆನೆ ಅವ್ರು ಅವಲಂಬಿತರಾಗಿರೋದು. ಆಲ್ರೆಡಿ ಚಿನ್ನದ ವ್ಯಾಪಾರ ಯಾವ ಮಟ್ಟದಲ್ಲಿ ಜಾಗತಿಕದಲ್ಲಿ ಏನೇನ್ ನಡೀತೈತೆ ಅಂದ್ರೆ ನಿಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು, ಕರೆಕ್ಟ್ ಅಲ್ವಾ? ಅವರ ಕುಶಲತೆಯನ್ನ ಯಾವ ರೀತಿ ಕುಗ್ತೈತೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಕುಶಲ ಕಾರ್ಮಿಕರೇ ಇರಲ್ಲ. ಅಂದ್ರೆ ಅವ್ರ ಪಾಲಿಶ್ ಮಾಡೋರಾಗ್ಲಿ ಅಥವಾ ಅದನ್ನ ಒಂದು ಹೊಸ ಡಿಸೈನ್ ಮಾಡೋರಾಗ್ಲಿ ಅವರೇ ಇರಲ್ಲ. ಆಲ್ರೆಡಿ ಚಿನ್ನದ ಮಟ್ಟ ಆಕಾಶಕ್ಕೆ ಹೋಗೈತೆ. ಹೈ ಎಂಡ್ ಬ್ರ್ಯಾಂಡ್ಗಳು, ತಾನಿಷ್ಕಾ ಅಂತೆ, ನಿಮ್ಮ ಮಲಬಾರ್ ಅಂತೆ, ಕಲ್ಯಾಣ್ ಅಂತೆ, ಈ ತರ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಬಂದು ಆಲ್ರೆಡಿ ಆಟೋಮೇಟೆಡ್ ಮಿಷಿನ್ಗಳಲ್ಲಿ ಚಿನ್ನ ಆಭರಣಗಳು, ನೆಕ್ಲೆಸ್ಗಳು, ಈ ತರ ಏನೇನೋ ಉಂಟಲ್ಲ ಅವೆಲ್ಲ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಇವಾಗ ಉಳಿಕೆ ಪಳಿಕೆ ಇದ್ರೆ ಒಂದು 50% ಜನ ಅದ್ರಲ್ಲಿ ಮಾತ್ರ ಅವಲಂಬಿತರಾಗಿರೋದು. ಅದ್ರದ್ದು ಇಂಪಾರ್ಟೆಂಟ್ ಡೇಟಾ ನಿಮ್ಗೆ ಇವತ್ತು ತಿಳಿಸ್ಕೊಡ್ಬೇಕು. ಏನಾಗೈತೆ ಅಂದ್ರೆ, ಈ ಎಂಟೈರ್ ಈ ಗೋಲ್ಡ್ ರೇಟ್ ಕಿಮಿಕಿಂದ ಇವತ್ತು ಅವರ ಒಂದು ವ್ಯವಸ್ಥೆ, ಅವರ ಪರಿವಾರಗಳು, ಅವರ ಮನೆಯ ಸಂಸಾರಗಳ ನಡೆಸೋದೇ ತುಂಬಾ ಕಷ್ಟ ಆಗ್ಬಿಟ್ಟೈತೆ. ಸೊ ಅವರಲ್ಲಿ ಆಲ್ಮೋಸ್ಟ್ 50% ಜನ ಆಲ್ರೆಡಿ ಕೆಲಸ ಬಿಟ್ಬಿಟ್ಟಿದಾರಂತೆ. ಯಾರ್ಯಾವ್ದು ಆಟೋ ಓಡಿಸ್ತಾ ಇದ್ದಾರೆ, ಬೇರೆ ಒಂದು ವ್ಯಾಪಾರ, ತರಕಾರಿ ಈ ತರ ಹಾಕೊಂಡು ಈ ತರ ಸುಮಾರು ಕೆಲಸಗಳಲ್ಲಿ ಆಲ್ರೆಡಿ ಅವ್ರು ಹೊರಟೋಗ್ಬಿಟ್ಟವ್ರೆ. ಯಾಕಂದ್ರೆ 6,000-7,000 ರೂಪಾಯಿ ಅಥವಾ 9,000 ರೂಪಾಯಿಲಿ ಒಂದು 100 ಗ್ರಾಮ್, ಒಂದು 10 ಗ್ರಾಮ್ ಚಿನ್ನ ಮಾಡಿದ್ರೆ ಆ ಚಾರ್ಜಸ್ ಇತ್ತು. ಅದನ್ನ ಮೇಕಿಂಗ್ ಚಾರ್ಜಸ್ ಅಂತ ಕರೆದಿದ್ರು. ಇವಾಗ ನಿಮ್ಗೆ ಗೊತ್ತಾ ಎಷ್ಟಾಗೈತೆ ಮೇಕಿಂಗ್ ಚಾರ್ಜಸ್? ಸುಮಾರು 25,000-30,000 ರೂಪಾಯಿ ಮೇಲ್ಗಡೆ 10 ಗ್ರಾಮ್ ಚಿನ್ನನ ನೀವೇನಾದ್ರು ಖರೀದಿ ಮಾಡ್ತೀರಂದ್ರೆ ಆ ಮೇಕಿಂಗ್ ಚಾರ್ಜಸ್ ಆಗೈತೆ. ಆ ಮೇಕಿಂಗ್ ಚಾರ್ಜ್ 30,000 ರೂಪಾಯಿ ಅವ್ರು ಬರಲ್ಲ, ಅದು ಹೋಗೋದು ಅದು ಓನರ್ಗೆ. ಅದರಲ್ಲಿ ಅವರು ಕೂಲಿ ಏನ್ ಮಾಡ್ತಾರೆ, 600 ರೂಪಾಯಿನೋ, 900 ರೂಪಾಯಿನೋ, 1,300 ರೂಪಾಯಿನೋ, ಈ ತರ ಕೂಲಿಗಳಲ್ಲಿ ಆಗೈತೆ. ಸೊ ನಮ್ಮ ಬೆಂಗಳೂರಲ್ಲಿ ಚಿಕ್ಕಪೇಟೆ ಆಗಿರ್ಬೋದು. ಸೊ ನನ್ಗೆ ಬಂದಿರೋಂಥ ಡೇಟಾ ಪ್ರಕಾರ ಬೆಳಗಾವಿಲಿ ಚಿನ್ನದ ವ್ಯಾಪಾರ ಕುಶಲ ಕಾರ್ಮಿಕರು ಜಾಸ್ತಿ ಅಂತೆ. ಸೊ ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಸವಲತ್ತುಗಳಿಲ್ಲ, ಸಪೋರ್ಟ್ಗಳಿಲ್ಲ, ಅವ್ರ ಫ್ಯಾಮಿಲಿ ಬ್ಯಾಲೆನ್ಸಿಂಗ್ ಮಾಡೋಂಗೆ ಯಾವುದೋ ಆಧಾರಗಳಿಲ್ಲ. ಸೊ ಹಾಗಾಗಿ ಸರ್ಕಾರಕ್ಕೆ ನಮ್ಮ ವಿನಂತಿ